ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್, ಆಚಾರ್ಯ. ಶನಿ ಗ್ರಹದ ಬದಲಾವಣೆಯಿಂದ ಮೀನರಾಶಿಯವರಿಗೆ ಯಾವ ಫಲಗಳು, ಯಾವ ರೀತಿ ಸಿದ್ಧರಾಗಬೇಕು, 2025 ಮಾರ್ಚ್ 29ನೇ ದಿನಾಂಕ ಶನಿ ಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗಿ ಮೀನರಾಶಿಯಲ್ಲಿ 2.5 ವರ್ಷಗಳ ಕಾಲಕ್ಕೂ ಹೆಚ್ಚು ಅಲ್ಲಿ ಸಂಚಾರ ಮಾಡೋದ್ರಿಂದ ಮೀನರಾಶಿಯವರು ಯಾವ ರೀತಿ ಸಿದ್ಧರಾಗಬೇಕು, ತಯಾರಾಗಬೇಕು, ಈ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಮೀನರಾಶಿಯಲ್ಲಿ ಈಗಾಗಲೇ ರಾಹುಗ್ರಹ ಸಂಚಾರ ಮಾಡ್ತಾ ಇದ್ದು ಶನಿ ಪ್ರವೇಶ ಆಗುವ ಆ ದಿನವೂ ಅಲ್ಲಿ ಅಮಾವಾಸ್ಯೆ ದಿನ ಆಗಿದ್ದು ಗ್ರಹಣವೂ ನಡೆಯೋದ್ರಿಂದ ಶುಕ್ರ ಗ್ರಹ ಮತ್ತು ಬುಧ ಗ್ರಹಗಳು ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆ ಕಾಲದಲ್ಲಿ ಮತ್ತು ಸೂರ್ಯ ಚಂದ್ರಗ್ರಹಗಳು ಅಲ್ಲಿ ಸಂಚರಿಸ್ತಾ ಇರುವ ಕಾಲ ಆಗಿರುತ್ತೆ. ಈ ಗ್ರಹಗಳ ಸಂಯೋಜನೆ ಮೀನರಾಶಿಯಲ್ಲಿ ಆಗುತ್ತೆ. ಮೀನರಾಶಿಯವರ ಆರೋಗ್ಯದ ಮೇಲೆ ಪ್ರಭಾವ ಮತ್ತು ಮಾನಸಿಕವಾದಂತಹ ಮನಸ್ಸಿನ ಮೇಲೆ ಪ್ರಭಾವ, ದೈಹಿಕವಾಗಿ ಮಾನಸಿಕವಾಗಿ ನೀವು ಸಿದ್ಧರಾಗಬೇಕಾಗಿದೆ. ಶಿಸ್ತುಬದ್ಧವಾದಂತಹ ಆಹಾರ ಪದ್ಧತಿ, ಜೀವನದ ಕ್ರಮವನ್ನು ನೀವು ಅನುಸರಿಸಬೇಕಾಗಿದೆ. ಮೆಂಟಲಿ ಸ್ಟ್ರಾಂಗ್ ಆಗಿ ಅದಕ್ಕಾಗಿ ನೀವು ಧ್ಯಾನವನ್ನು ಮಾಡಿ ಮತ್ತು ಆರೋಗ್ಯಕ್ಕಾಗಿ ದೇಹದ ಆರೋಗ್ಯಕ್ಕಾಗಿ ನೀವು ನಿಮ್ಮ ಒಂದು ಆಹಾರ ಪದ್ಧತಿ, ದಿನಚರಿಯನ್ನು ಸರಿಪಡಿಸಿಕೊಳ್ಳಿ, ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ಶನಿ ಗ್ರಹವು ನಿಮಗೆ ಲಾಭಾಧಿಪತಿಯೂ ಆಗಿ ಲಾಭಸ್ಥಾನ ಅಂದರೆ ಮತ್ತು ವ್ಯಯಸ್ಥಾನಾಧಿಪತಿಯಾಗಿ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಬಹಳಷ್ಟು ಚಾಲೆಂಜಸ್ಸನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ ಜೀವನದಲ್ಲಿ. ಯಾಕೆಂದರೆ ಶನಿ ಗ್ರಹವು ಇಂಡಿವಿಜುವಾಲಿಟಿಯನ್ನು ಕೊಡುವಂತಹ ಗ್ರಹ, ಪರ್ಸ್ನಾಲಿಟಿಯ ಮೇಲೆ ಪ್ರಭಾವ ಮಾಡುವಂತಹ ಗ್ರಹ ಮತ್ತು ಶನಿಯ ಕಾರಕತ್ವಗಳಲ್ಲಿ ಶನಿಯು ನ್ಯಾಯಕ್ಕೆ, ಜಡ್ಜ್ಮೆಂಟ್ಗೆ ಹೆಚ್ಚು ಅಂದರೆ ಜಡ್ಜ್ಮೆಂಟನ್ನು ಕೊಡುವಂತಹ ಗ್ರಹ. ಈ ಗ್ರಹವೇ ನಿಮ್ಮ ಜನ್ಮರಾಶಿಗೆ ಪ್ರವೇಶ ಆಗುವಾಗ ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ಒಂದು ಜೀವನದ ಮೇಲೆ ಹೆಚ್ಚು ಪ್ರಭಾವವು ಆಗಲಿದೆ. ಹಾಗಾಗಿ ಬಹಳ ಜಾಗೃತರಾಗಬೇಕಾಗುತ್ತೆ. ಸಂಬಂಧಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗ್ಬೋದು. ನಿಮ್ಮ ಪರ್ಸ್ನಾಲಿಟಿ ಬೇರೆಯವರಿಗೆ ಇಷ್ಟ ಆಗದಿರ್ಬೋದು. ಕುಟುಂಬ ಸದಸ್ಯರುಗಳಲ್ಲಿ ನಿಮಗೆ ಪರಸ್ಪರ ನಿಮ್ಮಲ್ಲೇ ಏನಾದರೂ ಭಿನ್ನಾಭಿಪ್ರಾಯಗಳು ಆರಂಭ ಆಗ್ಬೋದು, ಮನಸ್ತಾಪಗಳಾಗ್ಬೋದು, ದುಃಖ ನಿರಾಸೆಗಳಾಗ್ಬೋದು. ಪ್ರಯತ್ನಿಸಿದಂತಹ ಕಾರ್ಯದಲ್ಲಿ ನಿಮಗೆ ಸಕ್ಸಸ್ ಸಿಗದೆ ಇರಬಹುದು. ಇದೆಲ್ಲವನ್ನು ನಿಭಾಯಿಸುವುದಕ್ಕೆ ನೀವು ತಯಾರಿ ಆಗಬೇಕಾಗುತ್ತೆ. ಜೀವನದಲ್ಲಿ ಕಾಲ ಯಾವಾಗಲೂ ಹೀಗೆ ಇರುವುದಿಲ್ಲ. ಆ ಬದಲಾವಣೆಗೆ ಒಂದು ಕಾಲವನ್ನು ನಾವು ಬಿಡಬೇಕಾಗತ್ತೆ. ಆ ಕೆಟ್ಟ ಕಾಲ ಹೋಗಿ ಒಳ್ಳೆಯ ಕಾಲ ಬರುವವರೆಗೆ ನಾವು ಆ ಒಂದು ಕಾಲವನ್ನು ಬಿಡಬೇಕಾಗತ್ತೆ. ಅದಕ್ಕೆ ಅದರದ್ದೇ ಆದಂತಹ ಒಂದು ಸ್ಪೇಸ್ ಏನಿರುತ್ತೆ ಅದನ್ನು ಕೊಟ್ಟು ಬಿಡಬೇಕಾಗತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯದಕ್ಕಾಗಿ ನೀವು ಪ್ರಯತ್ನವನ್ನು ಪಡ್ಬೋದು. ಪ್ರಯತ್ನ ಪಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ. ಯಾಕೆಂದರೆ ನಿಮ್ಮ ಒಂದು ಸಾಧನೆಗೆ ನೀವು ಪ್ರಯತ್ನ ಪಡ್ತೀರಾ. ನಿಮ್ಮ ಜನ್ಮರಾಶಿಯಿಂದ ಶನಿಯು ತೃತೀಯ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಾ, ಪ್ರಯತ್ನ ಪಡ್ತೀರಾ ಸಾಧನೆಗಾಗಿ. ಇದೆಲ್ಲ ಮಾಡಿದರೂ ಎಲ್ಲೋ ನಿಮಗೆ ದುಃಖವು ಆವರಿಸಬಹುದು ಅಥವಾ ನಿಮಗೆ ಸಿಗಬೇಕಾದ ಗೌರವ, ಪ್ರಶಂಸೆ ಇದ್ಯಾವುದು ಸಿಗದೇ ಇರಬಹುದು. ನಿಮ್ಮನ್ನು ಗುರುತಿಸಬೇಕಾದರೂ ಗುರುತಿಸದೇ ಇರಬಹುದು. ಈ ರೀತಿ ಸಮಸ್ಯೆಗಳು ಆಗುತ್ತೆ. ಇದಕ್ಕಾಗಿ ಬೇಸರವನ್ನು ಪಟ್ಕೊಳ್ಬಾರ್ದು. ನಿಮ್ಮ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಜಾಗೃತಿಯನ್ನು ನೀವು ತಂದುಕೊಳ್ಬೇಕು. ಇಲ್ಲವಾದಲ್ಲಿ ನಿಮ್ಮನ್ನು ಇಕ್ಕಟ್ಟಿಗೆ ಈ ಒಂದು ಕಾಲವು ಸಿಲುಕಿಸುತ್ತೆ. ಅಪವಾದಗಳು, ಅವಮಾನಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಿಮ್ಮ ವ್ಯಕ್ತಿತ್ವದ ಮೇಲೆ ನೀವು ಹೆಚ್ಚು ಜಾಗೃತಿಯನ್ನು ತೆಗೆದುಕೋಬೇಕಾಗಿದೆ.
ಏಕೆಂದರೆ ಅಲ್ಲಿ ಈಗಾಗಲೇ ರಾಹುಗ್ರಹವೂ ಸಂಚರಿಸ್ತಾ ಇರೋದ್ರಿಂದ ರಾಹು ಬದಲಾವಣೆ ಆಗ್ತಾರೆ. ಆದರೆ ಶನಿಗ್ರಹ ಅಲ್ಲಿ ಇರುವಾಗಲೂ ಬಹಳಷ್ಟು ಅಂದರೆ ನಿಮ್ಮ ಪರ್ಸ್ನಾಲಿಟಿ ಮೇಲೆ ಹೆಚ್ಚು ಪ್ರಭಾವವನ್ನು ಮಾಡ್ತಾರೆ. ಮತ್ತು ಸಪ್ತಮ ಸ್ಥಾನವನ್ನು ದೃಷ್ಟಿಸೋದ್ರಿಂದ ನಿಮ್ಮ ಒಂದು ಪತ್ನಿ ಸಂಬಂಧಪಟ್ಟಂತೆ, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಾಮಾನ್ಯವಾದಂತಹ ಯೋಗ ಪ್ರಾಪ್ತಿಯಾಗುತ್ತೆ. ಪಾಲುದಾರಿಕೆ, ವ್ಯಾಪಾರ, ವ್ಯವಹಾರ ಇದರಲ್ಲೆಲ್ಲದರಲ್ಲಿಯೂ ಸಾಮಾನ್ಯವಾದಂತಹ ನಿಮಗೆ ಫಲಗಳು ಪ್ರಾಪ್ತಿಯಾಗುತ್ತೆ. ಮತ್ತು ನಿಮ್ಮ ಒಂದು ಲಾಭಕ್ಕಾಗಿ, ನಿಮ್ಮ ಒಂದು ಕರ್ಮಕ್ಕಾಗಿ ಅಂದರೆ ಸಾಧನೆಗಾಗಿ ಬಹಳಷ್ಟು ಪ್ರಯಾಸದಿಂದಲೇ ನೀವು ಎಲ್ಲವನ್ನು ಪಡೆದುಕೊಳ್ಬೇಕಾಗುತ್ತೆ. ಈಸಿ ಯಾವುದು ಆಗೋದಿಲ್ಲ. ಭಾಳಷ್ಟು ಅಡೆತಡೆಗಳಾಗುತ್ತೆ, ಕೆಲಸಗಳಿಗೆ ಅಡೆತಡೆಗಳಾಗುತ್ತೆ, ವಿಘ್ನಗಳಾಗುತ್ತೆ. ಪ್ರಯತ್ನ ಪಡ್ತೀರಾ, ಆಗಲ್ಲ. ವಿವಾಹಕ್ಕೆ ಪ್ರಯತ್ನ ಪಡ್ತೀರಾ, ಆಗ್ತಾ ಇರೋದಿಲ್ಲ. ನೀವು ಹೊಸ ಕೆಲಸ ಆರಂಭಿಸಬೇಕು ಅಂತ ಪ್ರಯತ್ನ ಪಡ್ತೀರಾ, ನಿಮ್ಗೆ ಅದು ಸಾಧ್ಯ ಆಗೋದಿಲ್ಲ. ನಿಮಗೆ ಯಾವಾಗ ಸುಧಾರಣೆ ಆಗುತ್ತೆ ಅಂತ ಒಂದು ದಿನಗಳನ್ನು ನಾನು ತಿಳಿಸ್ತೇನೆ. 2026 ಮೇಯಲ್ಲಿ ಗುರುಗ್ರಹವು ಪಂಚಮ ಸ್ಥಾನಕ್ಕೆ ಬರ್ತಾರೆ. ಮೀನರಾಶಿಯಿಂದ ಪಂಚಮ ಸ್ಥಾನ ಕಟಕ ರಾಶಿಗೆ ಗುರುಗ್ರಹ ಅಲ್ಲಿ ಪ್ರವೇಶ ಆಗ್ತಾರೆ. ಅಲ್ಲಿ ಗುರುವು ಉಚ್ಚ ಸ್ಥಾನದಿಂದ ಗುರುವು ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾರೆ. ಅಂದರೆ ನಿಮಗೆ ಗುರು ಬಲವೂ ಬರುತ್ತೆ, ಗುರುವಿನ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬರುತ್ತೆ. ಆಗ ನಿಮಗೆ ಅಲ್ಲಿ ದೈವಾನುಗ್ರಹದಿಂದ ಮತ್ತು ಗುರುಬಲದಿಂದಲೂ ನಿಮಗೆ ಬಹಳಷ್ಟು ವಿಷಯಗಳಲ್ಲಿ ಆಗ ನೀವು ಸುಧಾರಿಸ್ಕೊಳ್ತೀರಾ, ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ ಮೀನರಾಶಿಯವರು. ಆದರೆ 2025ರಲ್ಲಿ ನಿಮಗೆ 25ರಿಂದ ಮೇವರೆಗೆ 2026 ಮೇವರೆಗೂ ನಿಮಗೆ ಅಷ್ಟೊಂದು ಒಳ್ಳೆಯ ಕಾಲ ಆಗಿರೋದಿಲ್ಲ. ನಿಮ್ಮ ರಾಶ್ಯಾಧಿಪತಿ ಚತುರ್ಥ ಸ್ಥಾನದಲ್ಲಿ ಸಂಚರಿಸಿದರೂ ಬೇರೆಲ್ಲ ವಿಷಯಗಳನ್ನು ನಾವು ನೋಡಬೇಕಾಗುತ್ತೆ. ಕೆಲಸ ಕಾರ್ಯಗಳಿಗೆ ಭಾಳಷ್ಟು ಪ್ರಯತ್ನ ಪಡ್ತೀರಾ, ಆದರೆ ನಿಮ್ಮ ಗ್ರೋತ್ ಅನ್ನೋದು ನಿಮಗೆ ಅಷ್ಟು ಆಗೋದಿಲ್ಲ. ಯಾವ ರೀತಿ ಗ್ರೋತ್ ಆಗುತ್ತೆ ಅಂದರೆ ನಿಮ್ಮ ಒಂದು ಆಧ್ಯಾತ್ಮಿಕವಾಗಿ ನೀವು ಆಧ್ಯಾತ್ಮದಲ್ಲಿ ನೀವು ಮುಂದುವರಿಯುವಂತೆ ಆಗುತ್ತೆ. ಅಂದರೆ ಆ ಸ್ಪಿರಿಚುಯಾಲಿಟಿ ಅನ್ನೋದು ನಿಮಗೆ ಅಲ್ಲಿ ನಿರ್ಮಾಣ ಆಗುತ್ತೆ. ವೈರಾಗ್ಯ ಅನ್ನೋದು ಅಲ್ಲಿ ನಿಮಗೆ ನಿರ್ಮಾಣ ಆಗುತ್ತೆ. ಮನಸ್ಸು ನಿಮಗೆ ಆ ರೀತಿ ಒಳ ಮನಸ್ಸು ಆ ರೀತಿ ವರ್ಕ್ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಏಕೆಂದರೆ ಅಲ್ಲಿ ಶನಿ ಆ ರೀತಿಯ ಒಂದು ಫಲಗಳನ್ನು ಕೊಡ್ತಾರೆ. ಎಲ್ಲದರಲ್ಲೂ ನಮಗೆ ಏನೋ ಒಂದು ಸರಿ ಹೋಗ್ತಾ ಇಲ್ಲ ಅಂದರೆ ವೈರಾಗ್ಯ ನಮಗೆ ಬರೋದು ಸಹಜವೇ ಆಗಿದೆ. ಡಿವಾನಿಟಿಗೆ ಕನೆಕ್ಟ್ ಆಗಬೇಕಾಗುತ್ತೆ. ಅದರಿಂದ ಮಾತ್ರವೇ ನೀವು ಮಾನಸಿಕವಾದಂತಹ ಬಲವನ್ನು ವೃದ್ಧಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಆ ಒಂದು ಕನೆಕ್ಷನ್ ಏನು ಮಾಡುತ್ತೆ, ಅದು ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಏನು ಬಂದರೂ ನಾನು ನಿಭಾಯಿಸ್ತೀನಿ ಅನ್ನುವಂತಹ ಒಂದು ಮೆಂಟಲಿ ಸ್ಟ್ರಾಂಗ್ ಮಾಡೋದ್ರಿಂದ ನೀವು ಅದನ್ನು ನಿಮ್ಮ ಜೀವನವನ್ನು ನೀವು ಸುಧಾರಣೆ ಮಾಡಿಕೊಳ್ತೀರಾ. ಸತ್ಯದರ್ಶನ ಆಗುತ್ತೆ ಮೀನರಾಶಿಯವರಿಗೆ. ಏಕೆಂದರೆ ಈ ಡೇ ಬೈ ಡೇ ಎಲ್ಲ ಡೇಸು ನಿಮಗೆ ಒಂದೊಂದು ರೀತಿಯ ಲೆಸನ್ನಾಗಿ ನಿಮಗೆ ಸತ್ಯ ದರ್ಶನಗಳು ಆಗ್ತಾ ಹೋಗುತ್ತೆ. ಸಂಬಂಧಗಳಾಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಕುಟುಂಬದಲ್ಲಿರುವಂತಹ ಸದಸ್ಯರಾಗ್ಬೋದು, ಯಾರೇ ಆಗ್ಬೋದು, ಈ ರೀತಿ ಆಗುತ್ತೆ. ಹಣವನ್ನು ಯಾರಿಗೂ ಕೊಡಬೇಡಿ, ನಿಮಗೆ ಹಣದ ಸಮಸ್ಯೆಗಳು ಬರೋದಿದೆ. ಮತ್ತು ಭವಿಷ್ಯದ ತುಂಬ ಚಿಂತೆಗಳನ್ನು ಮಾಡ್ತೀರಾ. ಶನಿ ಯಾವಾಗಲೂ ಜನ್ಮರಾಶಿಗೆ ಬಂದಾಗ ಭವಿಷ್ಯದ ಚಿಂತೆಗಳನ್ನು ಮಾಡ್ತೀರಾ. ಹಳೆಯ ಘಟನೆಗಳನ್ನೆಲ್ಲ ನೆನೆದುಕೊಂಡು ಭವಿಷ್ಯದ ಚಿಂತೆಯನ್ನು ಮಾಡ್ತೀರಾ. ಅಂದರೆ ಹಳೆಯ ವಿಷಯಗಳಿಗೂ ಶನಿಯೇ ಇಲ್ಲಿ ಕಾರಕ ಗ್ರಹ ಆಗಿದ್ದು, ಮಾನಸಿಕವಾಗಿ ಚಿಂತಿಸುವುದಕ್ಕೂ ಇಲ್ಲಿ ಶನಿ ಗ್ರಹ ಕಾರಕ ಗ್ರಹ ಆಗಿ ಭವಿಷ್ಯದ ಚಿಂತೆಯನ್ನು ಹೆಚ್ಚು ಮಾಡ್ತೀರಾ. ಇದಕ್ಕಾಗಿ ನೀವು ಮೆಂಟಲಿ ನೀವು ಸ್ಟ್ರಾಂಗ್ ಆಗಬೇಕಾಗತ್ತೆ. ನೋಡಿ, ಆಗುವುದನ್ನು ತಡೆಯಲು ಸಾಧ್ಯವಿಲ್ಲ. ನಾನು ನನ್ನ ಒಂದು ಯೂಟ್ಯೂಬಲ್ಲಿ ಡೆಸ್ಟಿನಿ ಅನ್ನುವುದರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೇನೆ. ಆ ಡೆಸ್ಟಿನಿ ವಿಡಿಯೋವನ್ನು ನೋಡಿ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ತೀರಾ.
ಶನಿಯ ಒಂದು ಈ ಒಂದು ಪ್ರಭಾವಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಮೀನರಾಶಿಯವರು ಮುಖ್ಯವಾಗಿ ನಿಮ್ಮ ಒಂದು ದಶೆಯಲ್ಲಿ ಯಾವ ಗ್ರಹದ ದಶೆ ನಡೀತಾ ಇದೆ, ಅದರಲ್ಲಿ ಯಾವ ಭುಕ್ತಿ ಕಾಲ ನಡೀತಾ ಇದೆ ಅದನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವು ಉತ್ತಮ ಜ್ಯೋತಿಷಿ ಬಳಿ ಹೋಗಿ ಪರಿಶೀಲನೆ ಮಾಡಿಸ್ಕೊಂಡು ಅವರಿಂದ ಪ್ರಿಡಿಕ್ಷನ್ ತೆಗೆದುಕೊಳ್ಳಿ, ಬರೆಸ್ಕೊಳ್ಳಿ ನೀವು ಅವರಿಂದ. ಆಗ ನಿಮಗೆ ನಿಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಮತ್ತು ಅದಲ್ಲದೆ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ. ಪರಿಹಾರ ಸಂಬಂಧಪಟ್ಟಂತೆ ಈಗಾಗಲೇ ಶನಿಗ್ರಹದ ಪರಿಹಾರ ಸಂಬಂಧಪಟ್ಟಂತೆ ನಾನು ದಾನದ ಬಗ್ಗೆ ಮತ್ತು ಪೂಜಾ ವಿಧಾನಗಳ ಬಗ್ಗೆ 2 ವಿಡಿಯೋಗಳನ್ನು ಹಾಕಿದ್ದೇನೆ. ಅದನ್ನು ನೀವು ಪರಿಹಾರವನ್ನು ಮಾಡಿಕೊಳ್ಬೋದು. ಮತ್ತು ಬಹಳಷ್ಟು ಜನ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ಹಚ್ಚುವುದು ಇದೆಲ್ಲ ಒಂದು ಪರಿಹಾರಗಳನ್ನು ಮಾಡಿಕೊಳ್ತಾರೆ. ಅದರ ಬಗ್ಗೆಯೂ ವಿಧಾನಗಳನ್ನು ನಾನು ತಿಳಿಸಿದ್ದೇನೆ. ಎಳ್ಳು ಬತ್ತಿ ಹಚ್ಚೋದು ಮುಖ್ಯ ಅಲ್ಲ, ಆದರೆ ಅದನ್ನು ಸರಿಯಾದಂಥ ವಿಧಾನದಲ್ಲಿ ಮಾಡುವುದು ಮುಖ್ಯ. ಏಕೆಂದರೆ ಇಲ್ಲ ಅಂದರೆ ನಿಮಗೆ 1ಕ್ಕೆ 2 ಅನ್ನುವ ರೀತಿ ಅದು ರಿವರ್ಸ್ ಫಲವನ್ನು ಕೊಟ್ಟು ಬಿಡುತ್ತೆ. ಹಾಗಾಗಿ ಸರಿಯಾದ ವಿಧಾನದಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಮತ್ತು ಪ್ರತಿನಿತ್ಯವೂ ಬೆಳಗಿನ ಸಂದರ್ಭದಲ್ಲಿ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ಪಠಿಸಿ. ಇದರಿಂದ ಏನಾಗುತ್ತೆ, ಪಾಸಿಟಿವಿಟಿ ಅನ್ನೋದು ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಉತ್ಸಾಹದಿಂದ ಮಾಡಲು ಸಾಧ್ಯವಾಗುತ್ತೆ. ಏಕೆಂದರೆ ಇಡೀ ಜಗತ್ತಿನ ಪ್ರಾಣಿಗಳು, ಪಕ್ಷಿಗಳು ಎಲ್ಲವನ್ನು, ಮನುಷ್ಯರು ಎಲ್ಲವನ್ನು ಪಾಲನೆ ಮಾಡುವವರು ನಾರಾಯಣ ಆಗಿದ್ದಾರೆ. ಸಾಧ್ಯವಾದವರು ನೀವು ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ವಿಷ್ಣು ಅಷ್ಟೋತ್ತರವನ್ನಾದರೂ ಪಠಿಸಬಹುದು. ಇದಲ್ಲದೆ ಸಂಜೆಯ ಸಂದರ್ಭದಲ್ಲಿ ನೀವು ನಿತ್ಯಲು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರವನ್ನು ನೀವು ಬಿಡದೆ ಪಠನೆಯನ್ನು ಮಾಡ್ತಾಯಿರಿ. ನಿರಂತರವಾಗಿ ಈ ರೀತಿ ಪಠನೆಗಳನ್ನು ಮಾಡೋದ್ರಿಂದ ಬರುವಂತಹ ನೆಗೆಟಿವ್ ಆಲೋಚನೆಗಳು ಎಲ್ಲವೂ ಹೋಗಿ ನೀವು ಒಬ್ಬರೇ ಇದ್ದರೂ ನಿಮ್ಮ ಜೀವನದಲ್ಲಿ ಹೇಗೆ ನೀವು ಸ್ಟ್ರಾಂಗ್ ಆಗಿ ಇರಬೇಕು ಅನ್ನುವಂತಹ ಒಂದು ಆ ಮೆಂಟಲಿ ಸ್ಟ್ರಾಂಗನ್ನು ಈ ಒಂದು ಮಂತ್ರಗಳು ಕೆಲಸ ಮಾಡೋದ್ರಿಂದ ಆತ್ಮಕ್ಕೆ ಧೈರ್ಯ, ಆತ್ಮಾರ್ಥವಾಗಿ ನೀವು ಮಾಡುವ ಕೆಲಸ ಕಾರ್ಯಗಳ ಮೇಲೆ ಇದರ ಪ್ರಭಾವವೂ ಆಗೋದ್ರಿಂದ ನಿಮಗೆ ಸಕ್ಸಸ್ ಅನ್ನೋದು ಇಲ್ಲಿ ಸಿಗುತ್ತೆ. ಹಾಗಾಗಿ ನೋಡಿ, ನಿರಂತರ ಪ್ರಯತ್ನ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ರೀತಿ, ಯಾವುದೋ ಒಂದು ರೀತಿ ಒಳ್ಳೆಯದಾಗುತ್ತೆ. ನಮ್ಮನ್ನು ರಕ್ಷಿಸಲಿಕ್ಕೆ ಇನ್ಯಾವುದೋ ಒಂದು ಮಾರ್ಗದಿಂದ ಯಾರಾದರೂ ಬಂದೇ ಬರ್ತಾರೆ. ಈ ರೀತಿ ಆಗುತ್ತೆ. ಯಾವಾಗಲೂ ನೀವು ಡಿವೈನ್ನ ನಂಬಿ, ಪ್ರಕೃತಿಯ ಶಕ್ತಿಯನ್ನು ನಂಬಿ ನೀವು ಈ ಕೆಟ್ಟದಾಗ್ತಾ ಇದ್ದರೆ ಕಾಲವನ್ನು ಬಿಟ್ಬಿಡಿ. ತುಂಬ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಪೇಷನ್ಸ್ ಅನ್ನೋದು ಎಲ್ಲರ ಜೀವನಕ್ಕೆ ಒಂದಲ್ಲ ಒಂದು ಕಾಲದಲ್ಲಿ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಈ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಮೆಂಟಲಿ ನಿಮ್ಮ ಆರೋಗ್ಯದ ಬಗ್ಗೆ, ಎಲ್ಲದರ ಬಗ್ಗೆ ಜಾಗೃತರಾಗಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಪರಿಹಾರಗಳನ್ನು ಮಾಡ್ಕೊಳ್ಳಿ. ಪರಿಹಾರದ ಸಂಬಂಧಪಟ್ಟಂಥ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡಿ ಪರಿಹಾರವನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮೀನರಾಶಿಯವರಿಗೂ ಶನಿಯ ಬದಲಾವಣೆಯಿಂದ ಯಾವುದೇ ಒಂದು ಸಂಕಷ್ಟಗಳು ಬಾರದಿರಲಿ, ಎಲ್ಲ ಕಾಲದಲ್ಲಿಯೂ ಶಿವ ಮತ್ತು ನಾರಾಯಣರು ನಿಮ್ಮನ್ನು ರಕ್ಷಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಾನು ಅವರಲ್ಲಿ ಮಾಡುತ್ತಾ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.